ಮಿತ್ರರೇ ನಮಸ್ಕಾರ. ಮಿತ್ರರೇ, ಮಮತಾ ಬ್ಯಾನರ್ಜಿ ಅಂದರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ದೇಶದಲ್ಲಿ ಯಾವುದೇ ಕಾನೂನು ಜಾರಿ ಆದರೂ ಕೂಡ ಅಂದರೆ ಕೇಂದ್ರ ಸರ್ಕಾರ ಯಾವುದಾದ್ರೂ ಹೊಸ ಕಾನೂನನ್ನು ತಂದರೆ ಅದಕ್ಕೆ ಮುಕ್ತ ಮನಸ್ಸಿನಿಂದ ಒಪ್ಪಿಗೆಯನ್ನು ಸೂಚಿಸಿದವರಲ್ಲ. ಏನೆಲ್ಲ ಅಡೆತಡೆಯನ್ನು ತರಬೇಕು ಅದೆಲ್ಲವುದನ್ನು ತರೋದಕ್ಕೆ ಮಮತಾ ಬ್ಯಾನರ್ಜಿ ಈ ಹಿಂದೆಯೂ ಪ್ರಯತ್ನ ಪಟ್ಟಿದ್ರು, ಈಗಲೂ ಕೂಡ ಅದೇ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಈ ಬಾರಿ ಕೇಂದ್ರದಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಏನು ಪಾಸ್ ಮಾಡಿದೆ ಅದನ್ನು ತಡೆಯೋದಕ್ಕೆ ಮಮತಾ ಬ್ಯಾನರ್ಜಿ ನಿರ್ಧಾರ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯಾವ ಕಾರಣಕ್ಕೂ ಕೂಡ ವಕ್ಫ್ ಕಾನೂನು ಜಾರಿ ಆಗೋದಿಲ್ಲ ಹೀಗಂತ ಮಮತಾ ಬ್ಯಾನರ್ಜಿ ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಅದೇ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿದೆ, ದಂಗೆ ಆಗಿದೆ, 3 ಜೀವಗಳು ಬಲಿಯಾಗಿದೆ. ಯಾವುದಕ್ಕೋಸ್ಕರವಾಗಿ? ವಕ್ಫ್ ವಿರೋಧಿ ಹೋರಾಟಕ್ಕೋಸ್ಕರವಾಗಿ. ದೊಡ್ಡ ಮಟ್ಟದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ದಂಗೆಗೆ ಪ್ರಚೋದನೆ ಕೊಡ್ತಾ ಇದೆಯಾ ಅನ್ನುವಂಥ ಅನುಮಾನವೂ ಕೂಡ ಸೃಷ್ಟಿಯಾಗಿದೆ. ಈ ಹಿಂದೆ CAA ಕಾನೂನು ಬಂದಂತಹ ಸಂದರ್ಭದಲ್ಲಿ ದೆಹಲಿ ಕೇಂದ್ರಿತವಾದಂತಹ ಪ್ರತಿಭಟನೆ ಇಡೀ ದೇಶದಲ್ಲಿ ನಡೆದಿತ್ತು. ಈಗ ಈ ವಕ್ಫ್ ವಿಚಾರದಲ್ಲಿ ಪಶ್ಚಿಮ ಬಂಗಾಳ ಕೇಂದ್ರವಾಗುತ್ತಾ? ವಕ್ಫ್ ವಿರೋಧಿ ಹೋರಾಟದ ನೇತೃತ್ವವನ್ನು ಪಶ್ಚಿಮ ಬಂಗಾಳ ವಹಿಸಿಕೊಳ್ಳುತ್ತೆ. ಆ ರೀತಿಯಾದಂತಹ ಕುತಂತ್ರವನ್ನು ಮಾಡಲಾಗ್ತಾ ಇದೆ. ಹೀಗೊಂದು ಚರ್ಚೆಯೂ ಕೂಡ ಶುರುವಾಗಿದೆ. ಈ ವಿಡಿಯೋದಲ್ಲಿ ಪಶ್ಚಿಮ ಬಂಗಾಳ ಈ ಕಾನೂನನ್ನು ತಡೆಯೋದಕ್ಕೆ ಸಾಧ್ಯ ಇದೆಯಾ, ಅಂದರೆ ಕೇಂದ್ರ ತಂದಂತಹ ಕಾನೂನಿಗೆ ಮಮತಾ ಬ್ಯಾನರ್ಜಿ ತಡೆಯೊಡ್ಡೋದಕ್ಕೆ ಸಾಧ್ಯ ಇದೆಯಾ? ಇನ್ನೊಂದು ಕಡೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಷ್ಟೆಲ್ಲ ದೊಡ್ಡ ದಂಗೆ ಆಗಿದ್ದಾದರೂ ಯಾಕೆ? ಅದರ ಹಿಂದಿನ ರಾಜಕೀಯ ಕಾರಣಗಳೇನು? ನಿಜವಾಗ್ಲೂ ಈ ರೀತಿಯ ದಂಗೆಯನ್ನು ಮಾಡಿ ವಕ್ಫ್ ಕಾನೂನನ್ನು ತಡೆಯೋದಕ್ಕೆ ಸಾಧ್ಯ ಇದೆಯಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ವಕ್ಫ್ ತಿದ್ದುಪಡಿ ಮಸೂದೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗಿ ಆಲ್ಮೋಸ್ಟ್ 1 ವಾರ ಆಗೋಗಿತ್ತು. ರಾಷ್ಟ್ರಪತಿಗಳು ಅದಕ್ಕೆ ಅಂಕಿತವೂ ಹಾಕಿದ್ದಾಗಿತ್ತು. ಈ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಎಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗಿರಲಿಲ್ಲ. ಕೆಲವರಂತೂ ವಕ್ಫ್ ಕಾನೂನನ್ನ ಬೆಂಬಲಿಸಿದ್ರು. ಆಶ್ಚರ್ಯಕರ ರೀತಿಯಲ್ಲಿ ಮುಸ್ಲಿಂ ಸಮುದಾಯದಿಂದಲೇ ಬೆಂಬಲ ವ್ಯಕ್ತವಾಗ್ತಾ ಇತ್ತು. ಕೆಲವರು ಏನು ಹೇಳ್ತಾ ಇದ್ರು, ಈ ಮುಲ್ಲಾ ಮೌಲಾನಗಳಿರಬಹುದು, ಕೆಲ ರಾಜಕೀಯ ಪುಡಂಗುಗಳಿಂದ ವಕ್ಫ್ ಅನ್ನ ಹೊರತರಲಾಗಿದೆ, ಇನ್ ಮುಂದಾದ್ರೂ ಬಡ ಮುಸ್ಲಿಮರಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ ಜನ ಮುಕ್ತವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಕೆಲ ಮುಸ್ಲಿಂ ಮುಖಂಡರು ಇದರ ಬಗ್ಗೆ ಹೇಳಿಕೆ ಕೊಡ್ತಾ ಇದ್ರು. ಜನಸಾಮಾನ್ಯರು ಕೂಡ ವಕ್ಫ್ನ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಅಷ್ಟರ ಮಟ್ಟಿಗೆ ಚೇಂಜಸ್ ಆಗಿತ್ತು. ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಒಂದು ಅನಿಸ್ತಾ ಇತ್ತು, ವಕ್ಫ್ ಹೆಸರಿನಲ್ಲಿ ಕೆಲವರೇನು ಬೆಂಕಿ ಹಚ್ಚಬೇಕು ಅನ್ನುವಂತಹ ಪ್ರಯತ್ನ ಮಾಡ್ತಾ ಇದ್ರಲ್ಲ, ಅದಕ್ಕೆ ಯಶಸ್ಸು ಸಿಗೋದಿಲ್ಲ ಅಂತ. ಆದರೆ ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಆ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕಿದೆ. ಯಾಕೆಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಯಾವ ಸರ್ಕಾರ ಇದೆ ಅಂತ ನಿಮ್ಗೆ ಗೊತ್ತಿರಬಹುದು. ಹೀಗಾಗಿ ನಾನೇನು ಇದನ್ನು ವಿವರಿಸಿ ಹೇಳಬೇಕಾಗಿಲ್ಲ. ಅಲ್ಲಿ ಯಾಕೆ ದಂಗೆ ಆಗುತ್ತೆ, ಯಾರು ಅದನ್ನು ಪ್ರಚೋದಿಸ್ತಾರೆ, ಅಲ್ಲಿನ ವ್ಯವಸ್ಥೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡುತ್ತೆ, ಇದನ್ನೆಲ್ಲ ಏನು ವಿವರ ಕೊಟ್ಟು ಹೇಳಬೇಕಾ? ಏನು ಬೇಕಾಗಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಅದೆಲ್ಲವೂ ಕೂಡ ತುಂಬ ಈಸಿಯಾಗಿ ಆಗುತ್ತೆ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆ ಇದೆಯಲ್ಲ, ಅದು ಮುಸ್ಲಿಮರೇ ಬಹುಸಂಖ್ಯಾತರಾಗಿರುವಂತಹ ಒಂದು ಪ್ರದೇಶ. ಅಲ್ಲಿ ಶುಕ್ರವಾರದ ನಮಾಜ್ ಆಗ್ತಿದ್ದ ಹಾಗೆ ಜನ ಬೀದಿಗಿಳಿತಾರೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆರಂಭವಾಗುತ್ತೆ. ನೋಡ್ತಿದ್ದಂತೆ ಕಲ್ಲು ತೂರೋದಕ್ಕೆ ಶುರು ಮಾಡ್ತಾರೆ. ಕಂಡ ವಾಹನಕ್ಕೆ ಬೆಂಕಿ ಹಚ್ಚುತ್ತಾರೆ. ಕಂಡ ವಾಹನ ಅಂತಂದ್ರೆ ಎಲ್ಲ ವಾಹನಗಳಲ್ಲ. ಅಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡಿ ಬೆಂಕಿ ಹಚ್ಚುವಂತಹ ಕೆಲಸ ಆಗ್ತಾ ಇತ್ತು. ಪೊಲೀಸ್ ವಾಹನಗಳನ್ನು ಜಖಂಗೊಳಿಸಲಾಯಿತು. ಅದಾಗ್ತಿದ್ದ ಹಾಗೆ ರಸ್ತೆಯಲ್ಲಿದ್ದಂತಹ ದೊಡ್ಡ ಟ್ರಕ್ಗಳನ್ನು ಕೂಡ ಧ್ವಂಸಗೊಳಿಸಲಾಯಿತು. ಅದರ ಗಾಜುಗಳನ್ನು ಪುಡಿ ಮಾಡಿ ಅದಕ್ಕೆ ಬೆಂಕಿ ಹಚ್ಚುವಂತಹ ಕೆಲಸವೂ ಕೂಡ ಆಯಿತು. ಅನಂತರ ಕಾಮಾಖ್ಯಪುರಿ ಎಕ್ಸ್ಪ್ರೆಸ್ ರೈಲನ್ನು ತಡೆದ್ರು. ಅದರ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನವೂ ಕೂಡ ಆಯಿತು. ನೋಡ್ತಿದ್ದಂತೆ ಈ ದಂಗೆಕೋರರ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು. ನಂತರ ಈ ದುಲಿಯನ್ ಸ್ಟೈಲ್ ಬಜಾರ್ಗೆ ನುಗ್ಗಿದ್ರು. ಅಲ್ಲಿ ದಾಂಧಲೆಯನ್ನ ಎಬ್ಬಿಸಿದ್ರು. ಹಿಂದೂಗಳ ಮನೆಯನ್ನ ಟಾರ್ಗೆಟ್ ಮಾಡಿ ಧ್ವಂಸ ಮಾಡಿದ್ರು. ಇದೆಲ್ಲದರ ನಡುವೆ ಒಂದು ಹಿಂದೂ ಮಂದಿರಕ್ಕೆ ನುಗ್ಗಿ ಅದನ್ನ ಕೂಡ ಧ್ವಂಸ ಮಾಡಿದ್ದಾರೆ. ಈ ದಾಂಧಲೆಕೋರರ ದಾಳಿಗೆ ಇಡೀ ದೇವಸ್ಥಾನವೇ ಛಿದ್ರ ಆಗಿ ಹೋಗ್ಬಿಟ್ಟಿದೆ. ಬಳಿಕ ಶಂಶೇರ್ಗಂಜ್ನಲ್ಲಿರುವಂತಹ ಒಂದು ಮನೆಗೆ ನುಗ್ಗಿ ತಂದೆ ಮಗನನ್ನು ಹತ್ಯೆ ಮಾಡ್ತಾರೆ. ಇದೆಲ್ಲದರ ನಡುವೆ ಗುಂಡಿನ ದಾಳಿಗೆ ಓರ್ವ ವ್ಯಕ್ತಿ ಕೂಡ ಬಲಿಯಾಗ್ತಾನೆ. ಈ ಉದ್ರಿಕ್ತ ಗುಂಪನ್ನು ತಡೆಯೋದಕ್ಕೆ ಪೊಲೀಸರು ಅನೇಕ ರೀತಿಯಲ್ಲಿ ಹರಸಾಹಸ ಮಾಡ್ತಾರೆ. ಆದರೆ ಮಿತ್ರರೇ, ಪಶ್ಚಿಮ ಬಂಗಾಳದ ಪೊಲೀಸರಿಗೆ ಏನು ಮನಸೋ ಇಚ್ಛೆ ಅದನ್ನು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಸರ್ಕಾರ ಅವರ ಕೈಗೆ ಬೇಡಿ ಹಾಕಿರುತ್ತೆ. ದಂಗೆಕೋರರು ಕಲ್ಲನ್ನು ಹೊಡಿತಾ ಇದ್ರೂ ಕೂಡ, ಇನ್ನೊಂದು ಕಡೆ ಬೆಂಕಿ ಹಚ್ತಾ ಇದ್ರೂ ಕೂಡ, ಇವರ ಕೈ ಲಾಠಿ ಇದ್ರೂ ಪೊಲೀಸರು ಅದನ್ನು ಬೀಸೋದಕ್ಕೆ ಬಹಳ ಯೋಚನೆ ಮಾಡಬೇಕು. ಸರ್ಕಾರದಿಂದ ಆರ್ಡರ್ ಆಗಬೇಕು. ಗನ್ ಇದ್ರೂ ಕೂಡ ಶೂಟ್ ಮಾಡೋದಕ್ಕಾಗೋದಿಲ್ಲ. ಎದುರುಗಡೆ ಅವ್ನು ಬೇಕಾದ್ರೆ ಕಲ್ಲಲ್ಲಿ ಹೊಡಿಲಿ, ನಿಮ್ಮ ಮೇಲೆ ಹಲ್ಲೆ ಮಾಡಲಿ, ಪೊಲೀಸರು ಮುಕ್ತವಾಗಿ ಯಾವುದೇ ಕ್ರಮವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿದೆ. ಹೀಗಾಗಿ ಈ ಒಂದು ದಂಗೆಯನ್ನು ತಹಬದಿಗೆ ತರೋದಕ್ಕೆ ಪೊಲೀಸರು ಹರಸಾಹಸ ಮಾಡಬೇಕಾಗಿ ಬಂತು. ಅಂತಿಮವಾಗಿ 10ಕ್ಕೂ ಹೆಚ್ಚು ಪೊಲೀಸರಿಗೆ ತೀವ್ರ ಸ್ವರೂಪದ ಗಾಯಗಳಾಗಿದ್ದಾವೆ. ಈ ಎಲ್ಲ ಗಲಭೆ ಆಗ್ತಿದ್ದ ಹಾಗೆ ಕೆಲ CCTV ಫುಟೇಜ್ ಇರಬಹುದು, ವಿಡಿಯೋ ಕ್ಲಿಪ್ಪಿಂಗ್ ಇರಬಹುದು, ಇದನ್ನೆಲ್ಲ ನೋಡ್ಬಿಟ್ಟು ಪೊಲೀಸರು 120ಕ್ಕೂ ಹೆಚ್ಚು ಗಲಭೆಕೋರರನ್ನ ಬಂಧಿಸಿದ್ದಾರೆ. ಮಿತ್ರರೇ, ಬಂಧನದ ನಂತರ ಏನಾಗುತ್ತೆ ಅಂತ ಕೇಳಬೇಡಿ. ಅವರೆಲ್ಲರೂ ರಿಲೀಸ್ ಆಗ್ತಾರೆ, ಮತ್ತೆ ಇನ್ನೊಂದು ದಂಗೆಗೆ ಪ್ಲಾನ್ ಮಾಡ್ತಾರೆ ಅಷ್ಟೇ. ಬಂಗಾಳ ಇವತ್ತು ಜಮ್ಮು ಕಾಶ್ಮೀರಕ್ಕಿಂತಲೂ ಕೂಡ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿದೆ. ಯಾಕೆಂದ್ರೆ ಮಮತಾ ಬ್ಯಾನರ್ಜಿ ಸರ್ಕಾರ ಅಷ್ಟೊಂದು ಅಫೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದೆ. ಇದೆಲ್ಲ ಆಗ್ತಿದ್ದ ಹಾಗೆ ಮಮತಾ ಬ್ಯಾನರ್ಜಿ ಒಂದು ಟ್ವೀಟ್ ಮಾಡ್ತಾರೆ. ಬಹಳ ಇಂಟ್ರೆಸ್ಟಿಂಗ್ ಟ್ವೀಟ್ ಅದು. ಆ ಟ್ವೀಟ್ನಲ್ಲಿ ಮಮತಾ ಬ್ಯಾನರ್ಜಿ ಹೇಳ್ತಾರೆ, ಎಲ್ಲ ಧರ್ಮದವರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಶಾಂತವಾಗಿರಿ, ಸಂಯಮದಿಂದ ಇರಿ, ಧರ್ಮದ ಹೆಸರಿನಲ್ಲಿ ಅಧರ್ಮದ ಮಾರ್ಗವನ್ನು ಅನುಸರಿಸಬೇಡಿ, ಪ್ರತಿಯೊಬ್ಬರ ಜೀವವೂ ಕೂಡ ಅಮೂಲ್ಯವಾದುದು.
ಮಿತ್ರರೇ, ಇದನ್ನೆಲ್ಲ ಕೇಳೋದಕ್ಕೆ ಬಹಳ ಸುಮಧುರವಾಗಿದೆ. ಒಬ್ಬ ಮುಖ್ಯಮಂತ್ರಿಯಾಗಿ ಎಷ್ಟು ಜವಾಬ್ದಾರಿಯುತವಾಗಿ ಈ ರೀತಿಯ ಟ್ವೀಟ್ ಮಾಡಿದ್ದಾರೆ. ಎಲ್ಲ ಧರ್ಮದವರನ್ನು ಸಮಭಾವದಿಂದ ನೋಡುವಂತಹ ಭಾವನೆ ಮಮತಾ ಬ್ಯಾನರ್ಜಿಯಲ್ಲಿ ಇದೆಯಲ್ಲ ಅನ್ನುವಂಥ ಭಾವನೆ ಬರುತ್ತೆ. ಆದರೆ ಅದಕ್ಕೆ ಮುಂದುವರೆದು ಮಮತಾ ಬ್ಯಾನರ್ಜಿ ಹೇಳ್ತಾರೆ, ರಾಜಕೀಯಕ್ಕೋಸ್ಕರವಾಗಿ ಗಲಭೆಯನ್ನ ಪ್ರಚೋದಿಸಬೇಡಿ. ನೆನಪಿನಲ್ಲಿಡಿ, ಈ ಮುಸ್ಲಿಮರು ಆಕ್ರೋಶಗೊಳ್ಳುವಂತಹ ಈ ಕಾನೂನನ್ನ ನಾವು ಮಾಡಿಲ್ಲ, ಅದನ್ನ ಮಾಡಿರುವಂತಹದ್ದು ಕೇಂದ್ರ ಸರ್ಕಾರ, ಹೀಗಂತ ಮಮತಾ ಬ್ಯಾನರ್ಜಿ ಟ್ವೀಟ್ನಲ್ಲಿ ಹೇಳ್ತಾರೆ. ಅಂದ್ರೆ ನಾವೀಗಲೂ ಕೂಡ ಮುಸ್ಲಿಮರ ಪರವಾಗಿದ್ದೀವಿ, ಈ ವಕ್ಫ್ ಕಾನೂನಿನ ವಿರುದ್ಧವಾಗಿದ್ದೀವಿ. ಇದಿಷ್ಟೇ ಅಲ್ಲ ಮಿತ್ರರೇ, ಮಮತಾ ಬ್ಯಾನರ್ಜಿ ಈಗಾಗಲೇ ಒಂದು ಘೋಷಣೆ ಮಾಡಿದ್ದಾರೆ. ಈ ವಕ್ಫ್ ಕಾನೂನನ್ನ ಪಶ್ಚಿಮ ಬಂಗಾಳದಲ್ಲಿ ನಾವು ಜಾರಿ ಮಾಡೋದಿಲ್ಲ, ಅದನ್ನು ನಾವು ತಡಿತೀವಿ. ಕೇಂದ್ರ ಸರ್ಕಾರ ಏನೇ ಪಾಸ್ ಮಾಡಿರಬಹುದು, ಕಾನೂನನ್ನ ಜಾರಿಗೆ ತಂದಿರಬಹುದು, ಆದರೆ ಬಂಗಾಳದಲ್ಲಿ ಈ ಕಾನೂನು ಜಾರಿ ಆಗೋದಿಲ್ಲ. ಯಾಕೆಂದ್ರೆ ಬಂಗಾಳ ಇರುವಂತಹದ್ದು ನನ್ನ ಕೈಲಿ ಅಂತ ಮಮತಾ ಬ್ಯಾನರ್ಜಿ ಆರ್ಡರ್ ಮಾಡಿದ್ದಾರೆ. ಯಾಕೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಕೇಂದ್ರ ಸರ್ಕಾರ ತಂದಂತಹ ಕಾನೂನನ್ನು ಪಶ್ಚಿಮ ಬಂಗಾಳದಲ್ಲಿ ತಡೆಯೋದಕ್ಕೆ ಮಮತಾ ಬ್ಯಾನರ್ಜಿ ಅವರಿಗೆ ಅಧಿಕಾರ ಇದೆಯಾ ಅಂತ ನಿಮಗೊಂದು ಪ್ರಶ್ನೆ ಬರಬಹುದು. ಮಿತ್ರರೇ, ಅಧಿಕಾರ ಇರಬೇಕು ಅಂತೇನಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಇಂತಹದ್ದು ಹಲವಾರು ನಡೀತವೆ. ಇವರೆಲ್ಲರೂ ಕೂಡ ಸಂವಿಧಾನ ರಕ್ಷಕರ ಗುಂಪಿನಲ್ಲಿ ಇರುವಂತವರು. ಅಂದ್ರೆ ಸಂವಿಧಾನ ಏನ್ ಹೇಳುತ್ತೋ ನಾವು ಅದನ್ನು ಪಾಲಿಸ್ತೀವಿ ಅಂತ. ನಿಮ್ಗೆ ನೆನಪಿರಲಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ ನಮ್ಮ ಸಂವಿಧಾನದಲ್ಲಿದೆ. ಅಂದ್ರೆ ಕೆಲ ವಿಚಾರಗಳಲ್ಲಿ ಕೇಂದ್ರ ಸರ್ಕಾರ ಮಾತ್ರ ನಿರ್ಧಾರ ಕೈಗೊಳ್ಳಬಹುದು, ಮತ್ತೆ ಕೆಲ ವಿಚಾರದಲ್ಲಿ ರಾಜ್ಯ ಸರ್ಕಾರಗಳು ಮಾತ್ರ ನಿರ್ಧಾರಗಳನ್ನು ಕೈಗೊಳ್ಳಬಹುದು. ಅದರಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರೋದಿಲ್ಲ. ಇನ್ನು ಕೆಲ ಅಂಶಗಳು ಸಮವರ್ತಿ ಪಟ್ಟಿಯಲ್ಲಿರ್ತವೆ. ಅದನ್ನು ಕೇಂದ್ರ ಸರ್ಕಾರವೂ ಡಿಸೈಡ್ ಮಾಡಬಹುದು, ರಾಜ್ಯ ಸರ್ಕಾರಗಳು ಕೂಡ ಡಿಸೈಡ್ ಮಾಡಬಹುದು. ಹೀಗಾಗಿ ಕೆಲ ಕಾನೂನುಗಳು ಉತ್ತರ ಪ್ರದೇಶದಲ್ಲಿ ಇರುತ್ತೆ, ಕರ್ನಾಟಕದಲ್ಲಿ ಇರೋದಿಲ್ಲ. ಯಾಕೆಂದ್ರೆ ಅಲ್ಲಿನ ರಾಜ್ಯ ಸರ್ಕಾರಗಳು ಬೇರೆ ರೀತಿಯ ಕಾನೂನನ್ನು ತಂದಿರ್ತವೆ. ಈ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಒಕ್ಕೂಟ ವ್ಯವಸ್ಥೆಯನ್ನ ಬಹಳ ಗಟ್ಟಿಗೊಳಿಸುವಂತಹ ಒಂದು ಸಂವಿಧಾನವನ್ನು ತಂದಿದ್ದಾರೆ. ಇದರಲ್ಲಿ ಆಗಾಗ ಸ್ವಲ್ಪ ಘರ್ಷಣೆಗಳು ನಡೀತಾ ಇರ್ತವೆ, ಇಲ್ಲ ಅಂತೇನಿಲ್ಲ. ಆದ್ರೆ ಮಿತ್ರರೇ, ಕೇಂದ್ರದ ಅಧಿಕಾರ ಇರುವಂತಹದ್ದಿದೆಯಲ್ಲ, ಅದರಲ್ಲಿ ರಾಜ್ಯ ಸರ್ಕಾರ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ವಕ್ಫ್ ಕಾನೂನನ್ನ ಪಾಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪೂರ್ಣವಾದಂತಹ ಅಧಿಕಾರ ಇದೆ. ಅಲ್ಲಿ ರಾಜ್ಯ ಸರ್ಕಾರ ನಾನು ಒಪ್ಕೊಳ್ತೀನಿ, ಒಪ್ಕೊಳ್ಳೋದಿಲ್ಲ, ಇದನ್ನೆಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ಮಮತಾ ಬ್ಯಾನರ್ಜಿ ಅವರು ವೋಟ್ ಬ್ಯಾಂಕ್ಗೋಸ್ಕರವಾಗಿ ಈ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಹೀಗೆ ಮಾಡ್ತಿರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಕೂಡ ಕೇಂದ್ರದ ಕೆಲ ಯೋಜನೆಗಳನ್ನು ತಡೆಯುವಂತಹ ಪ್ರಯತ್ನವನ್ನ ಮಾಡಿದ್ರು. ಸಿಎಎ ಕಾನೂನು ಜಾರಿಯಾದಂತಹ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅದನ್ನು ವಿರೋಧಿಸಿದ್ರು. ಪಶ್ಚಿಮ ಬಂಗಾಳದಲ್ಲಿ ಅದನ್ನು ಜಾರಿ ಆಗೋದಕ್ಕೆ ಬಿಡೋದಿಲ್ಲ ಅಂದಿದ್ರು. ಆದರೆ ಸಿಎಎ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಪರಮಾಧಿಕಾರ ಇತ್ತು. ಹೀಗಾಗಿ ಮಮತಾ ಬ್ಯಾನರ್ಜಿ ಏನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಆದರೂ ಕೆಲವೊಂದು ಯೋಜನೆಗಳನ್ನು ಮಮತಾ ಬ್ಯಾನರ್ಜಿ ಅವರು ತಡೆದಿದ್ದಾರೆ. ಉದಾಹರಣೆಗೆ ಆಯುಷ್ಮಾನ್ ಭಾರತ್, ಇದು ನರೇಂದ್ರ ಮೋದಿ ಅವರ ಒಂದು ಬಹುದೊಡ್ಡ ಯೋಜನೆ. ಜನಸಾಮಾನ್ಯರಿಗೆ 5 ಲಕ್ಷದವರೆಗೆ ಆರೋಗ್ಯ ವಿಮೆ ಕೊಡುವಂತಹ ಯೋಜನೆ. ಇದನ್ನು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಜಾರಿ ಆಗೋದಕ್ಕೆ ಬಿಟ್ಟಿಲ್ಲ. ದೆಹಲಿ ಕೂಡ ಇದನ್ನು ಜಾರಿ ಮಾಡಿರಲಿಲ್ಲ, ಯಾಕೆಂದ್ರೆ ಕೇಜ್ರಿವಾಲ್ ಅದಕ್ಕೆ ತಡೆ ಒಡ್ಡಿದ್ರು. ಮಮತಾ ಬ್ಯಾನರ್ಜಿಯು ಕೂಡ ಅದೇ ಹಾದಿಯನ್ನು ಅನುಸರಿಸಿದ್ರು. ಈಗ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ, ನಾನು ವಕ್ಫ್ ಕಾನೂನನ್ನು ಕೂಡ ನಮ್ಮ ರಾಜ್ಯದಲ್ಲಿ ಜಾರಿಗೆ ತರೋದಿಲ್ಲ ಅಂತ. ಮಿತ್ರರೇ, ಇಲ್ಲಿ ಮಮತಾ ಬ್ಯಾನರ್ಜಿ ಜಾರಿಗೆ ತರ್ತಾರೆ ಇಲ್ಲ ಅನ್ನುವಂಥದ್ದು ಮುಖ್ಯ ಆಗೋದಿಲ್ಲ. ಈ ದೇಶದಲ್ಲಿ ಏನು ಕಾನೂನು ಇರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ನಾಳೆ ಯಾವುದೋ ವಕ್ಫ್ನ ವಿಚಾರ ಬರುತ್ತಪ್ಪ, ವೆಸ್ಟ್ ಬೆಂಗಾಲ್ನ ವಕ್ಫ್ ಬೋರ್ಡ್ ಯಾವುದೋ ಸರ್ಕಾರಿ ಜಾಗ ಅಥವಾ ಖಾಸಗಿಯವರ ಜಾಗವನ್ನು ವಶಕ್ಕೆ ಪಡೆದು ಬಿಡುತ್ತೆ. ಆಗ ಈ ಹಿಂದಿನ ಕಾನೂನಿನಂತೆ ವಕ್ಫ್ ಬೋರ್ಡ್ನ ಟ್ರಿಬ್ಯುನಲ್ನಲ್ಲೇ ಅದು ಇತ್ಯರ್ಥ ಆಗಬೇಕು. ವಕ್ಫ್ ಬೋರ್ಡ್ ತನ್ನದು ಅಂತಂದ್ರೆ ಆ ಭೂಮಿ ವಕ್ಫ್ ಬೋರ್ಡ್ನದಾಗತ್ತೆ. ಒನ್ಸ್ ವಕ್ಫ್ ಈಸ್ ಆಲ್ವೇಸ್ ವಕ್ಫ್ ಅನ್ನುವಂತಹ ನಿಯಮ ಈ ಹಿಂದಿತ್ತಲ್ಲ, ಅದೇ ಪ್ರಕಾರವಾಗಿ ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಇದೆ ಅಂತ ನೀವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾರು ಭೂಮಿಯನ್ನು ಕಳ್ಕೊಂಡಿರ್ತಾರೋ ಅವರು ವೆಸ್ಟ್ ಬೆಂಗಾಲ್ನ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಯಾವ ಆಧಾರದಲ್ಲಿ ತೀರ್ಪು ಕೊಡುತ್ತೆ? ಕೇಂದ್ರ ಸರ್ಕಾರ ತಂದಂತಹ ಕಾನೂನಿನ ಆಧಾರದಲ್ಲೇ ತೀರ್ಪು ಕೊಡುತ್ತೆ. ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಇಲ್ಲಿ ಒಪ್ಕೊಂಡಿಲ್ಲಪ್ಪ, ಇಲ್ಲಿ ಹಳೆ ಕಾನೂನು ಇದೆ ಅಂತ ಕೋರ್ಟ್ ಹೇಳೋದಿಲ್ಲ. ಇನ್ನು ಈ ಪಶ್ಚಿಮ ಬಂಗಾಳದಲ್ಲಿ ದಿಢೀರ್ ಅಂತ ಗಲಭೆ ಎತ್ತಲ್ಲ, ಅದಕ್ಕೆ ಅನೇಕ ಅನುಮಾನಗಳು ಕಾಡ್ತಾ ಇದೆ. ಕೆಲವರು ಹೇಳ್ತಾ ಇದ್ದಾರೆ, ಪಶ್ಚಿಮ ಬಂಗಾಳದಲ್ಲಿ ಟೀಚರ್ಸ್ ಪ್ರೊಟೆಸ್ಟ್ ಆಗ್ತಾ ಇತ್ತಲ್ಲ, ಇದರಿಂದಾಗಿ ಸರ್ಕಾರ ಬಹಳ ಒತ್ತಡಕ್ಕೊಳಗಾಗಿತ್ತು. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾದಂತಹ ಆದೇಶ ಮಾಡಿತ್ತು, 25,000ಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿ ಏನಾಗಿದೆ ಇದು ಅಕ್ರಮ, ಇದನ್ನು ರದ್ದುಪಡಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿತ್ತು. ಹೀಗಾಗಿ ಅನೇಕರು ಹುದ್ದೆಯನ್ನು ಕಳ್ಕೊಂಡಿದ್ರು. ಈ ಒಂದು ಹಗರಣದ ಕಾರಣದಿಂದಾಗಿ ಯಾರು ಅರ್ಹರಿದ್ರು, ಅಂದ್ರೆ ಪ್ರಾಮಾಣಿಕವಾಗಿ ಟೀಚರ್ ಹುದ್ದೆಯನ್ನು ಪಡೆದುಕೊಂಡಿದ್ರಲ್ಲ, ಅವರು ಕೂಡ ಕೆಲಸವನ್ನ ಕಳೆದುಕೊಂಡಿದ್ರು. ಹೀಗಾಗಿ ಅವರೆಲ್ಲರೂ ಒಟ್ಟಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಸರ್ಕಾರ ಒತ್ತಡಕ್ಕೀಡಾಗಿತ್ತು. ಸರ್ಕಾರದ ಮೇಲೆ ಏನು ಆರೋಪ ಇತ್ತು? ಟಿಎಂಸಿ ಕಾರ್ಯಕರ್ತರನ್ನೆಲ್ಲ ಟೀಚರ್ ಹುದ್ದೆಗೆ ನೇಮಕ ಮಾಡಲಾಗಿದೆ, ಪಾರದರ್ಶಕತೆಯೇ ಇರಲಿಲ್ಲ. ಟೀಚರ್ಸ್ ನೇಮಕಾತಿ ಪ್ರಕರಣ ಏನಿದೆ ಇದು 800 ಕೋಟಿಯ ಅಕ್ರಮ, ಅಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ರು, ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಸರ್ಕಾರ ಒತ್ತಡಕ್ಕೀಡಾಗಿತ್ತು. ಏನಾದ್ರೂ ಮಾಡಿ ಈ ದಿಕ್ಕನ್ನು ಬದಲಾಯಿಸೋದಕ್ಕೆ ಪಶ್ಚಿಮ ಬಂಗಾಳ ಸರ್ಕಾರ ಕೂಡ ಪ್ರಯತ್ನ ಮಾಡ್ತಾ ಇತ್ತು. ಯಾಕೆಂದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ, ಮುಂದಿನ ವರ್ಷ ಚುನಾವಣೆ ಇದೆ. ಅದಕ್ಕೋಸ್ಕರವಾಗಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರವೇ ಈ ವಕ್ಫ್ ಕಾನೂನಿನ ವಿರುದ್ಧದ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಹೀಗಾಗಿ ದಂಗೆ ಆಗಿದೆ. ಅಂದ್ರೆ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೋಸ್ಕರವಾಗಿ ಈ ಪ್ರಯತ್ನಗಳನ್ನ ಮಾಡಲಾಗಿದೆ ಅಂತ ಕೆಲವರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಮುರ್ಷಿದಾಬಾದ್ ದಂಗೆಯನ್ನ ಬಿಜೆಪಿಯವರು ಖಂಡಿಸಿದ್ದಾರೆ. ಪಶ್ಚಿಮ ಬಂಗಾಳವನ್ನ ಡಾಕಾ ಮಾಡೋದಕ್ಕೆ ಹೊರಟಿದ್ದಾರೆ, ಅದಕ್ಕೆ ನಾವು ಬಿಡೋದಿಲ್ಲ ಅಂತ ಬಿಜೆಪಿಯವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಸುವೇಂದು ಅಧಿಕಾರಿ, ಪಶ್ಚಿಮ ಬಂಗಾಳದ ವಿರೋಧ ಪಕ್ಷದ ನಾಯಕ, ಇದು ಪ್ರತಿಭಟನೆಯಲ್ಲ, ಪೂರ್ವ ನಿಯೋಜಿತ ಹಿಂಸಾಚಾರ, ಜಿಹಾದಿ ಶಕ್ತಿಗಳು ಪ್ರಜಾಪ್ರಭುತ್ವದ ಮೇಲೆ ಮಾಡಿದಂತಹ ದಾಳಿ ಅಂತ
ಸುವೇಂದು ಅಧಿಕಾರಿ ಅವರು ಕಿಡಿಕಾರಿದ್ದಾರೆ. ಜೊತೆಗೆ ಮಮತಾ ಸರ್ಕಾರ ಇದಕ್ಕೆ ಪ್ರಚೋದನೆ ನೀಡುತ್ತಾ ಇದೆ. ರಾಜ್ಯ ಸರ್ಕಾರ ದಂಗೆಯನ್ನ ನಿಭಾಯಿಸೋದಕ್ಕೆ ಅಸಮರ್ಥವಾಗಿದ್ರೆ ಕೇಂದ್ರದ ಸಹಾಯವನ್ನ ಪಡೆದುಕೊಳ್ಳಲಿ, ಹೀಗಂತ ಸುವೇಂದು ಅಧಿಕಾರಿ ಆಗ್ರಹ ಮಾಡಿದ್ದಾರೆ. ಸದ್ಯ ಬಂಗಾಳದಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ, ಒಂದು ಕಡೆ ಬಿಜೆಪಿಯವರು ಏನು ಯತ್ನ ಮಾಡ್ತಾ ಇದ್ದಾರೆ, ಎಷ್ಟಾದರೂ ಪ್ರತಿಭಟನೆ ಆಗಲಿ, ಮುಸ್ಲಿಮರು ದಂಗೆ ಮಾಡಿದ್ರೆ ನಮಗೆ ಅನುಕೂಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿಯವರು ಇದ್ದಾರೆ. ಯಾಕೆಂದರೆ ಬಂಗಾಳದಲ್ಲಿ ಮುಂದಿನ ವರ್ಷ ಚುನಾವಣೆ ಇದೆ. ಅಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಆಗಿದ್ದೆ ಆದರೆ ಹಿಂದೂ ವೋಟ್ಗಳು ಪೋಲರೈಸ್ ಆಗಬಹುದು, ಒಂದು ಕಡೆ ಒಗ್ಗೂಡಿದ್ದೆ ಆದರೆ ನಮಗೆ ಲಾಭ ಆಗುತ್ತೆ ಎನ್ನುವಂಥ ನಿರೀಕ್ಷೆಯಲ್ಲಿ ಬಿಜೆಪಿಯವರು ಇದ್ದಾರೆ. ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿಯ ಲೆಕ್ಕಾಚಾರ ಏನು ಕೇಳಿದ್ರೆ, ಮುಸ್ಲಿಮರನ್ನ ಈ ಮೂಲಕವಾಗಿ ನಾನು ಇನ್ನಷ್ಟು ಒಗ್ಗೂಡಿಸಬಹುದು, ಒಟ್ಟಾಗಿ ಅವರು ನಮಗೆ ವೋಟ್ ಹಾಕುವ ಹಾಗೆ ನೋಡ್ಕೊಳ್ಬಹುದು ಅಂತ ಮಮತಾ ಬ್ಯಾನರ್ಜಿಗೆ ಅನಿಸ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಮರ ವೋಟ್ ಪ್ರಮಾಣ ಎಷ್ಟಿದೆ ಅಂತಂದ್ರೆ 32%ರಷ್ಟಿದೆ. ಮಮತಾ ಬ್ಯಾನರ್ಜಿ ಕಳೆದ 3 ಬಾರಿಯಿಂದ ಪಶ್ಚಿಮ ಬಂಗಾಳದಲ್ಲಿ ನಿರಂತರವಾಗಿ ಗೆಲ್ತಾ ಇರೋದಕ್ಕೆ ಕಾರಣವೂ ಕೂಡ ಈ ಮುಸ್ಲಿಂ ವೋಟ್ ಬ್ಯಾಂಕ್ಗೆ. ಅವರ ಜೊತೆಗೆ ಬಹಳ ಗಟ್ಟಿಯಾಗಿ ಆ ವೋಟ್ ಬ್ಯಾಂಕ್ ನಿಂತುಕೊಂಡಿದೆ. ಇದನ್ನ ಇನ್ನಷ್ಟು ಒಗ್ಗೂಡಿಸಬೇಕು, ಇನ್ನಷ್ಟು ಪೋಲರೈಸ್ ಮಾಡಬೇಕು ಅಂತ ಮಮತಾ ಬ್ಯಾನರ್ಜಿ ಅವರು ಈ ದಂಗೆಗೆಲ್ಲ ಪ್ರಚೋದನೆ ಕೊಡ್ತಾ ಇದ್ದಾರೆ. ಕೆಲವರ ಅಭಿಪ್ರಾಯ ಏನು ಕೇಳಿದ್ರೆ, ಈ ಹಿಂದೆ ಸಿಎಎ ಕಾನೂನು ಬಂದಂತಹ ಸಂದರ್ಭದಲ್ಲಿ ದೆಹಲಿ ಕೇಂದ್ರಿತವಾಗಿ ಪ್ರತಿಭಟನೆಗಳು ನಡೀತಾ ಇದ್ವು. ಈಗ ವಕ್ಫ್ ವಿರುದ್ಧವಾಗಿ ಏನು ಪ್ರತಿಭಟನೆಗಳು ಆರಂಭಗೊಂಡಿದೆ, ಇದರ ನೇತೃತ್ವವನ್ನು ಪಶ್ಚಿಮ ಬಂಗಾಳ ವಹಿಸಿಕೊಳ್ಳುತ್ತೆ. ಪಶ್ಚಿಮ ಬಂಗಾಳದಲ್ಲಿ ನಿರಂತರವಾಗಿ ಇದರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಅಲ್ಲಿನ ಸರ್ಕಾರವೂ ಕೂಡ ಕುಮ್ಮಕ್ಕು ಕೊಡುತ್ತೆ. ಈಗೊಂದು ವಾದವೂ ಕೂಡ ಶುರುವಾಗಿದೆ. ಅದಕ್ಕೆ ಪೂರಕವಾದಂತಹ ಬೆಳವಣಿಗೆ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದೆ. ಮಿತ್ರರೇ, ಸದ್ಯದ ಪಶ್ಚಿಮ ಬಂಗಾಳದ ಪರಿಸ್ಥಿತಿ ಇದೆಯಲ್ಲ, ತೀರಾ ಕೆಟ್ಟದಾಗಿದೆ. ಯಾಕೆಂದರೆ ರಾಜ್ಯದಲ್ಲಿ ಯಾವ ಮಟ್ಟಿನ ಅಫೀಸ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ಅಂತಂದ್ರೆ ಅದನ್ನು ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಮಮತಾ ಬ್ಯಾನರ್ಜಿಯ ಸರ್ಕಾರ ವರ್ತಿಸ್ತಾ ಇದೆ. ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ ಆದಂತಹ ಗಲಭೆ ಇರಬಹುದು, ಮಮತಾ ಬ್ಯಾನರ್ಜಿ ಸರ್ಕಾರ ಕೈಗೊಳ್ಳುತ್ತಾ ಇರುವಂತಹ ನಿರ್ಧಾರಗಳಿರಬಹುದು, ಇದೆಲ್ಲದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.